ಜ್ಯೋತಿಷ ಬ್ರಹ್ಮ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ನಿಮ್ಮ ನಮ್ಮೂರು ಗುರುಜಿ ಮಾಡೋ ನಮಸ್ಕಾರಗಳು. ನೋಡಿ, ಈಗ 2026ರಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ, ಸೊ ಯಾವ್ಯಾವ ರಾಶಿಗಳಿಗೆ ಹೇಗಿದೆ, ಖಂಡಿತ ಅದರಲ್ಲೂ ಮುಖ್ಯವಾಗಿ 2ನೇ ರಾಶಿಯಾದಂಥ ವೃಷಭ ರಾಶಿ ಬಗ್ಗೆ ನಾವು ಮಾತಾಡೋಣ. ವಿಶೇಷವಾಗಿ ಏನಂದರೆ 2026ರಲ್ಲಿ ವೃಷಭ ರಾಶಿಯವರಿಗೆ ಲಾಭದಲ್ಲಿ ಶನಿ ಬರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಇವರಿಗೆ ಗುರುಬಲನೂ ಇದೆ, ಶನಿ ಬಲನೂ ಇದೆ. ಎಲ್ಲೊಂದು ಕಡೆ 12 ರಾಶಿಗಳಲ್ಲಿ ತುಂಬ ದೊಡ್ಡ ಮಟ್ಟದ ರಾಜ್ಯೋಗ ಇರುವಂಥದ್ದು ಅಂದರೆ ವೃಷಭ ರಾಶಿ. ವೃಷಭ ರಾಶಿ ಕೂಡ ಒಂದು ಮೊದಲನೇ ರಾಶಿಯಾಗಿ, ಯಾಕಂದರೆ ಈ ಕಡೆ ಗುರುಬಲನೂ ಇದೆ, ಈ ಕಡೆ ಶನಿ ಬಲನೂ ಇದೆ. ಸೊ ಮುಟ್ಟಿದೆಲ್ಲ ಚಿನ್ನ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನೋಡಿ, ಗುರು ಸಾಮಾನ್ಯಗೆ ದ್ವಿತೀಯದಲ್ಲಿ ಬರೋದು ತುಂಬ ಅಪರೂಪ, 12 ವರ್ಷಕ್ಕೊಂದ್ಸರಿ ಬರುವಂಥದ್ದು. ಅದರಲ್ಲೂ ನಿಮಗೆ ಶನಿ ಲಾಭಕ್ಕೆ ಬರೋದು ಯಾವಾಗ, ಸುಮಾರು 30 ವರ್ಷದ ನಂತರ ಬರುವಂಥದ್ದು. ಅಲ್ಲಿವರೆಗೂ ನೀವು ಕಾಯಬೇಕು. ಆದರೆ ಯಾರ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿ ಶನಿ ಗ್ರಹ ಇರುವಂಥ ಇದ್ದರೆ ಅವರು ದೊಡ್ಡ ಮಟ್ಟದಲ್ಲಿ ರಾಜ್ಯೋಗ ಇರ್ತಾರೆ. ಹುಟ್ಟುವಾಗೆ ಅವರು ಏನೋ ಒಂದು ಬೆಳ್ಳಿ ಸ್ಪೂನ್ ಇಟ್ಕೊಂಡು ಹುಟ್ಟುವಂಥದ್ದು, ದೊಡ್ಡ ರಾಜ್ಯೋಗದಲ್ಲಿ ಒಂದು ವಿಪರೀತ ಒಂದು ಭರ್ಜರಿಯಾಗಿ ಶ್ರೀಮಂತಿಕೆ ಅಂತ ಹುಟ್ಟಿರ್ತಾರೆ ಲಾಭದಲ್ಲಿ ಶನಿ ಇತ್ತು ಅಂದರೆ. ಯಾಕಂದರೆ ಅಷ್ಟು ಪ್ರಬಲವಾದ ಗ್ರಹ. ನೋಡಿ, ಇಡೀ ನವಗ್ರಹಗಳಲ್ಲಿ ತುಂಬ ಪ್ರಬಲವಾದ ದೊಡ್ಡ ಗಾತ್ರದ ಒಂದು ಗ್ರಹ ಅಂದರೆ ಶನಿ ಗ್ರಹ ಮತ್ತು ಗುರುಗ್ರಹ. ಅದರಲ್ಲೂ ಶನಿ ಲಾಭದಲ್ಲಿ ಬಂತು ನೋಡಿ. ಗುರು ಇನ್ನೂ ಒಂದು ವೇಳೆ ಶುಕ್ರ ದಶೆಯಲ್ಲಿ ಶುಕ್ರಗ್ರಹ ಬಂದಾಗ ನಿಮ್ಗೆ ಎಲ್ಲ ದುಡ್ಡು ಆಸ್ತಿ ಮಾಡ್ಕೊತೀರಾ. ಆದರೆ ಶುಕ್ರಗ್ರಹ ಯಾವಾಗ 20 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಅಷ್ಟು ಆಸ್ತಿ ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಶುಕ್ರನೇ ಆಸೆ ನೋಡಿ ಒಂಥರ ಮಾಯಾ ಅಂತ ಹೇಳ್ತಾರಲ್ಲ ಆ ಥರ. ಶುಕ್ರ ಅಂದರೆ ಸ್ತ್ರೀ ಅಂತೀವಿ, ಸ್ತ್ರೀನ ಮಾಯಾಗೂ ಕೂಡ ಹೊರಿಸಿದ್ದಾರೆ. ಅಂದರೆ ಏನೊಂದು ಮಾಯೆ ಅಂತ ಹೇಳ್ತೀವಿ. ಅಂದರೆ ಶುಕ್ರಗ್ರಹ ಬಂದಾಗ ಅಷ್ಟು ಆಸ್ತಿ ಕೊಡ್ತಾರೆ, ಹೋಗೋ ಟೈಮಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಆದರೆ ಶನಿಗ್ರಹ ಆ ಥರ ಅಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ತುಂಬ ತೊಂದರೆ ಕೊಟ್ಟರು ಕೂಡ ಲಾಭದಲ್ಲಿರುವಂಥ ಶನಿ ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ಇವತ್ತು ಜೀವನ ಪರ್ಯಂತ 5 ತಲೆಮಾರಿಗೆ ಆಗುವಷ್ಟು ಒಂದು ಆಸ್ತಿ ಮಾಡುವಂಥ ಯೋಗ ಆ ಸಮಯದಲ್ಲಿ ಇರುತ್ತೆ. ಯಾರು ಲಾಭದಲ್ಲಿ ಶನಿ ಇರುವಂಥದ್ದಿದೆ. ಆದರೆ ವೃಷಭ ರಾಶಿಗೆ ಗೋಚಾರದಲ್ಲಿ ಶನಿ ಲಾಭದಲ್ಲಿದ್ದಾನೆ. ನೋಡಿ, ಯಾರ್ಯಾರು ಜಾತಕದಲ್ಲಿ ಶನಿ ಲಾಭದಲ್ಲಿದ್ದಾನೆ ನೋಡ್ಕೊಳ್ಳಿ. ಖಂಡಿತ ಹುಟ್ಟುವಾಗೆ ಚೆನ್ನಾಗಿ ಹುಟ್ಟಿರ್ತೀರ, ಸ್ವಲ್ಪ ಪ್ರಾರಂಭದಲ್ಲಿ ಚಿಕ್ಕ ಮನೆಯಲ್ಲಿ ಇರ್ತೀರ, ಆದರೆ ನಂತರದಲ್ಲಿ ಎಲ್ಲಿರ್ತೀರ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಜಾತಕ ನೀವು ನೋಡ್ಕೊಳ್ಳಿ. ನಿಮ್ಮ ಯಾವುದೇ ಲಗ್ನ ಆಗಿರ್ಬೋದು, ಲಾಭದಲ್ಲಿ ಶನಿ ಇದ್ದರೆ ನೋಡ್ಕೊಳ್ಳಿ ಹೀಗಿರುತ್ತೆ. ಅದನ್ನು ವೃಷಭ ರಾಶಿಯವರಿಗೆ ಲಾಭದಲ್ಲಿ ಶನಿ ಇತ್ತು ಅಂದರೆ ದೊಡ್ಡ ಮಟ್ಟದಲ್ಲಿ ಅನುಕೂಲ. ಆದರೂ ಜಾತಕದಲ್ಲೂ ಲಾಭ ಇದ್ದು ಇಲ್ಲೂ ಲಾಭ ಇತ್ತು ಅಂದರೆ ರಾಜ್ಯೋಗನೇ ಸರಿ, ಎಲ್ಲೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ಶನಿ ಲಾಭದಲ್ಲಿದ್ದಾಗ ಏನೇನಾಗ್ಬೋದು ನೋಡಿ, ನವಮಾಧಿಪತಿಯಾದ ದಶಮಾಧಿಪತಿಯಾಗಿ ಯೋಗಕಾರಕನಾಗಿ ನಿಮಗೆ ದಶಮದಲ್ಲಿ ಲಾಭ ಸ್ಥಾನದಲ್ಲಿ ಕೂತ್ಕೊಂಡ್ರು ಅಂದರೆ ತಂದೆಯಿಂದನೂ ಅನುಕೂಲ ಆಗುತ್ತೆ. ನವಮ ಅಂತ ಯಾರು ತಂದೆ ಅಂತೀವಿ, ಅದೃಷ್ಟ ಅಂತೀವಿ, ಆಮೇಲೆ ದೈವಶಕ್ತಿ ಅಂತ ಹೇಳ್ತೀವಿ, ಧರ್ಮ ತ್ರಿಕೋಣ ಅಂತ ಹೇಳ್ತೀವಿ, ದೈವಿ ಶಕ್ತಿ ಅಂತ ಹೇಳ್ತೀವಿ, ಗುರುಗಳ ಆಶೀರ್ವಾದ ಅಂತ ಹೇಳ್ತೀವಿ. ಆಮೇಲೆ ಯಾವುದೋ ಒಂದು ನಿಮ್ಮ ತಾತನ ಕಾಲದಲ್ಲಿ ಮಾಡಿರೋಂಥ ಪುಣ್ಯಗಳು ಏನಿದೆ, ಆಸ್ತಿ ಆಗಿರ್ಬೋದು, ಒಂದು ಒಳ್ಳೆ ಪುಣ್ಯಗಳಾಗಿರ್ಬೋದು, ದಾನ ಧರ್ಮಗಳು ಏನೇ ಆಗಿರ್ಬೋದು, ಒಂದು ಭೂಮಿ ಕೊಟ್ಟು ಒಂದು ಅನುಕೂಲ ಆಗಿರ್ಬೋದು, ಅವ್ರದ್ದೆಲ್ಲ ಕೂಡ ನಿಮಗೆ ನವಮದಲ್ಲಿ ಬರುತ್ತೆ. ದಶಮ ಅಂದರೆ ಏನು, ಮನುಷ್ಯನ ಕಾರ್ಯ ಕೆಲಸ, ಮನುಷ್ಯನ ಒಂದು ಪ್ರತಿಷ್ಠೆ ಕೀರ್ತಿ, ಅದೆಲ್ಲನೂ ದಶಮಾಧಿಪತಿಯಾಗಿ ನವಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ವೃಷಭ ರಾಶಿಯವರಿಗೆ ಕೀರ್ತಿ ಬರುತ್ತೆ, ಪ್ರಸಿದ್ಧಿ ಹೊಂದುತ್ತಾರೆ. ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ತಾರೆ. ಈಗ ಒಂದು ಫಿಲಮ್ ಸ್ಟಾರ್ ಆದ್ರೆ ಖಂಡಿತ ಹಿಟ್ಟಾಗ್ತಾರೆ, ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ, ಒಂದು ಒಳ್ಳೆ ಅವಕಾಶಗಳು ಹುಡ್ಕೊಂಬರೋಂಥದ್ದು. ಯಾವುದೋ ಸ್ವಯಂ ಉದ್ಯೋಗ ಇರ್ತಾರೆ, ಅವ್ರದ್ದೇ ದೊಡ್ಡ ಆಫೀಸ್ ಮಾಡ್ತಾರೆ. ಕ್ಯಾಂಟೀನ್ ಇತ್ತ ಇವಾಗ ದೊಡ್ಡ ಮಟ್ಟದಲ್ಲಿ ಒಂದು ಕ್ಯಾಂಟೀನ್ ಮಾಡುವಂಥದ್ದು, ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಫಂಕ್ಷನ್ಗಳಿಗೆ ಸಪ್ಲೈ ಮಾಡುವಂಥದ್ದಾಗುತ್ತೆ. ರಿಯಲ್ ಎಸ್ಟೇಟ್ ಮಾಡೋದು ಕೂಡ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಸೊ ಯಾರ್ಯಾರು ಏನೇನು ಅಂಗಡಿ ಮುಟ್ಟು ತೆರೆಯುವಲ್ಲಿ ಅನುಕೂಲ ಆಗುವಂಥದ್ದು, ಯಾರು ಯಾವುದೇ ಒಂದು ವ್ಯವಹಾರಗಳಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿದ್ದರೂ ಕೂಡ ಒಂದು ಒಳ್ಳೆ ಪ್ರಮೋಷನ್ ಆಗುತ್ತೆ. ಲಾಭಸ್ಥಾನದಲ್ಲಿದ್ದರೆ ಏನೇನು ಮತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದರೆ ಲಾಭಸ್ಥಾನದಲ್ಲಿದ್ದು ಶನಿ ಏನಾಗುತ್ತೆ ಅಂದರೆ ಲಗ್ನಕ್ಕೆ ದೃಷ್ಟಿ ಇಟ್ಟಾಗ ಏನಾಗುತ್ತೆ, ಸ್ವಲ್ಪ ಅವಾಗವಾಗ ಮೂಡಿ ಹಾಕ್ಬಿಡ್ತೀರಾ. ಏನೋ ಚೆನ್ನಾಗಿ ಮಾತಾಡ್ತಿರ್ತಾರೆ, ಮನಸ್ಸು ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಆಗಿ ಏನೋ ಒಂದು ಮಾತಾಡ್ಬಿಡ್ತೀರಾ. ಒಬ್ಬರು ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಸೊ ಅದರಿಂದ ಮಾತಾಡುವಾಗ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಾಧಾನಕರವಾಗಿ ಮಾತಾಡುವಂಥದ್ದು, ಒಂದು ಪ್ರೀತಿಯಿಂದ ಮಾತಾಡುವಂಥದ್ದು ಮಾಡಿ. ನೋಡಿ, ಯಾರೇ ಆಗಲಿ ನಿಮ್ಮ ಹತ್ರ ಎಷ್ಟು ಜಾಸ್ತಿ ನೀವು ಎಷ್ಟು ಆಸ್ತಿ ಹೊಂದಿದ್ದೀರಾ, ಎಷ್ಟು ಶ್ರೀಮಂತ ಅಂತ ನೋಡಲ್ಲ. ಆದರೆ ನೀವು ಆಡುವಂಥ ಮಾತಿನಲ್ಲಿ ನಿಮ್ಮ ಒಂದು ವಿಶ್ವಾಸ, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಂಬಂಧ ಡಿಪೆಂಡ್ ಆಗುತ್ತೆ. ಹಾಗಾಗಿ ಯಾರೇ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಇನ್ನೇನೋ ಕೆಲಸಕ್ಕೆ ನಿಮಿತ್ತ ಬಂದಿರೋಂಥ ಯಾರೇ ಆಗಿದ್ದರೂ ಅವ್ರ ಜೊತೆ ಒಂದು ಪ್ರೀತಿಪೂರ್ವಕರಾಗಿ ಮಾತಾಡಿ. ಖಂಡಿತ ಇನ್ನೂ ಒಂದು ಲಾಭದಲ್ಲಿ ಇನ್ನೂ ಒಂದು ಹೆಚ್ಚು ಒಂದು ಒಳ್ಳೊಳ್ಳೆ ಸ್ನೇಹನ ಬಯಸ್ತೀರಾ. ಆದರೆ ಇನ್ನೊಂದು ಕಡೆ ಲಾಭಸ್ಥಾನದಲ್ಲಿ ಶನಿ ಬಂದಾಗ ಏನಾಗುತ್ತೆ, ಹೊಸ ಮುಖಗಳ ಪರಿಚಯ ಆಗುತ್ತೆ. ನಿಮಗೆ ಹೊಸಬರು ಪರಿಚಯ ಆಗ್ತಾರೆ, ಫಾರಿನರ್ ಆಗಿರ್ಬೋದು, ಅಥವಾ ನೋಡಿ ಯಾರೋ ನಿಮ್ಮ ತಂದೆ ಒಂದು ವಂಶದವರಾಗಿರ್ಬೋದು, ತಾಯಿ ವಂಶದವರಾಗಿರ್ಬೋದು, ಎಷ್ಟೋ ವರ್ಷಗಳಾಗಿರುತ್ತೆ ನಿಮ್ಮ ತಂದೆ ತಾಯಿ ನೋಡಿ 20 ವರ್ಷನೇ ಆಗಿರುತ್ತೆ, ಅಂಥವ್ರು ಮತ್ತೆ ನಿಮಗೆ ಪರಿಚಯ ಆಗುವಂಥದ್ದು, ಮನೆಗೆ ಹುಡ್ಕೊಂಡ್ಬರೋವಂಥದ್ದು.
ಒಂದು ಒಳ್ಳೆಯ ಸ್ನೇಹಿತರಾಗಿ ಪರಿವರ್ತನೆ ಆಗುವಂಥದ್ದು, ಒಂದು ಕುಟುಂಬಸ್ಥರಾಗುವಂಥದ್ದು, ಒಂದು ಒಳ್ಳೆ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲೊಂದು ಕಡೆ ಶನಿ ಲಾಭದಲ್ಲಿ ಬಂದಾಗ ಒಂದು ಒಳ್ಳೆ ಟ್ರಿಪ್ ಹೋಗುವಂಥದ್ದು, ಫಾರಿನ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಪಶ್ಚಿಮ ದೇಶದ ಕಡೆ ಒಂದು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಶನಿ ಬಂದು ಪಶ್ಚಿಮನ ನೋಡುವಂಥದ್ದು ಕೂಡ ನಾವು ಕಾಣ್ತೀವಿ. ಎಲ್ಲರೂ ಉತ್ತರದ ಕಡೆನೂ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಲಾಭದಲ್ಲಿ ಶನಿ ಇರೋದು ತುಂಬ ದೊಡ್ಡ ಮಟ್ಟದ ರಾಜ್ಯವನ್ನು ಕೊಡುತ್ತೆ. ಅದು ಕೂಡ ದ್ವಿತೀಯದಲ್ಲಿ ಗುರು ಇರುವಂಥದ್ದು ಇಲ್ಲ ಕೂಡ ಲಾಭದಿಂದ ದ್ವಿತೀಯಕ್ಕೆ ಬಂದಾಗಿದೆ ಏನಾಗುತ್ತೆ, ಈ ಕಡೆ ಶನಿ ಲಾಭದಲ್ಲಿ ಆಯಿತು, ಈ ಕಡೆ ಲಾಭಾಧಿಪತಿ ದ್ವಿತೀಯಕ್ಕೆ ಬಂತು, ಅದು ಗುರುವಾಗಿ ಬಂತು. ಯಾರಾದರೂ ಬ್ಯಾಂಕಿಂಗ್ ಸೆಕ್ಟರ್ ಇದ್ದರೆ, ಫೈನಾನ್ಸ್ ಸೆಕ್ಟರ್ ಇದ್ದರೆ ಕರೋಡ್ಪತಿಗಳಾಗ್ಬಿಡ್ತಾರೆ. ಯಾವುದೋ ಒಂದು ಒಳ್ಳೆ ಕಂಪನಿಗಳಿದ್ರೆ ತುಂಬ ಒಂದು ಒಳ್ಳೆ ಪ್ರಾಫಿಟ್ ಗಳಿಸ್ತಾ ಇರುತ್ತೆ. ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಇನ್ನೇನು ಗೇಮಿಂಗ್ ಆ್ಯಪ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಅನುಕೂಲ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಆಗಿ ಬರೋದು, ಎಲ್ಲೊಂದು ಕಡೆ ಅಹಂ ಅನ್ನೋದು ಬಂದ್ಬಿಡುತ್ತೆ. ಸ್ವಲ್ಪ ಮನುಷ್ಯನಿಗೆ ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಒಂದು 20 ಲಕ್ಷ, ಒಂದು 50 ಲಕ್ಷ, 1 ಕೋಟಿ ದುಡ್ಡು ಬಂತು ಅಂದರೆ ಮತ್ತೆ ಹಿಡಿಯೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ತಾಳ್ಮೆ ಇರುವಂಥದ್ದು ಮಾಡಿ, ದಾನ ಧರ್ಮಗಳು ಮಾಡಿ. ಶನಿ ಏನಂದರೆ ಕರ್ಮಕಾರಕ. ಯಾವತ್ತೂ ಕೂಡ ನೋಡಿ, ಶನಿ ಮಹಾತ್ಮ ನೀವು ಎಷ್ಟು ಪ್ರೀತಿಯಿಂದ, ಎಷ್ಟು ಸ್ವಾಗತ, ನಿಮ್ಮ ಕೆಲಸದ ಮೇಲೆ ಎಷ್ಟು ಧ್ಯಾನ, ಎಷ್ಟು ನೀವು ಏಕಾಗ್ರತೆಯಿಂದ ಮಾಡ್ತಾರೆ, ಅಷ್ಟು ಒಳ್ಳೇದು ಮಾಡ್ತಾರೆ. ಅದರಲ್ಲೂ ನಿಮ್ಮ ಲಾಭದಲ್ಲಿರುವಂಥದ್ದು ಖಂಡಿತ ಆ ಒಂದು ಏಕಾಗ್ರತೆಯಿಂದ, ಚಾಚುತಪ್ಪದೆ ಒಂದು ಕೆಲಸ ಕಾರ್ಯಗಳನ್ನು ತುಂಬ ನಿರತರಾಗಿ ನೀವು ಮಾಡೋದ್ರಿಂದ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ಗಳಿಸ್ಬೋದು. ಅದರಲ್ಲಿ ಗುರು ಬೇರೆ ಇರೋದ್ರಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಂಥದ್ದು ಕೂಡ ನಾವು ಮಾಡೋದು. ನೋಡಿ, ಜೂನ್ ತನಕ ತುಂಬ ಚೆನ್ನಾಗಿರುವಂಥದ್ದು. ತದನಂತರನೂ ಕೂಡ ನಿಮಗೆ ಗುರು ಬಲ ಕಮ್ಮಿ ಆದರೂ ಕೂಡ ಶನಿ ಬಲ ಇರುವಂಥದ್ದು ನಾವು ಕಾಣ್ತೀವಿ. ಆದರೆ ಎಲ್ಲೊಂದು ಕಡೆ ಗುರು ತೃತೀಯ ಸ್ಥಾನ ಬಂದಾಗ ಸ್ವಲ್ಪ ಮಟ್ಟಿಗೆ ಏನಂದರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಕ್ರೀಡಾಪಟುಗಳಿದ್ರೆ ಖಂಡಿತ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತದೆ. ಮತ್ತು ಏನಂದರೆ ಜೂನ್ ನಂತರ ಸ್ವಲ್ಪ ಕಷ್ಟ ಬೀಳ್ಬೋದು, ಸ್ವಲ್ಪ ಕಷ್ಟ ಬರ್ಬೋದು, ಸಾಧ್ಯತೆಗಳು ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಮಾಡಿ. ಇಲ್ಲ ಒಂದು ಕಡೆ ಗುರು ಅಷ್ಟಮಾಧಿಪತಿಯಾಗಿ, ಲಾಭಾಧಿಪತಿಯಾಗಿ, ಲಗ್ನದಿಂದ ಇರುವಂಥ ಉಚ್ಚ ಕ್ಷೇತ್ರಕ್ಕೆ ಬಂದಾಗ ನೀವೇನು ನೋಡಿ, ತೃತೀಯ ಸ್ಥಾನ ಏನು ನೋಡಿಸುತ್ತೆ, ನಿಮ್ಮ ಒಂದು ಚಟುವಟಿಕೆ ತೋರಿಸುತ್ತೆ. ನೀವು ಎಷ್ಟು ಒಂದು ಕೆಲಸದಲ್ಲಿ ಮಿಂಗಲ್ ಆಗ್ತದೆ, ಎಷ್ಟು ಶ್ರಮ ವಹಿಸ್ತೀರಾ, ಒಂದು ಶೌರ್ಯನ ತೋರಿಸುತ್ತೆ, ಒಂದು ಬಲನ ತೋರಿಸುತ್ತೆ. ನೋಡಿ, ತೃತೀಯ ಸ್ಥಾನ ಯಾರಿಗೆ ಬಲವಾಗಿರುತ್ತೆ ಅವ್ರು ಮಿಲಿಟರಿ ಮ್ಯಾನ್ ಆಗ್ತಾರೆ, ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರೆ, ಒಂದು ಒಳ್ಳೆ ಕ್ರಿಕೆಟ್ ಇರ್ತಾರೆ. ನೀವು ಸಚಿನ್ ತೆಂಡೂಲ್ಕರ್ ಅಥವಾ ರಾಹುಲ್ ದ್ರಾವಿಡ್ ಅಂತ ದೊಡ್ಡ ದೊಡ್ಡ ಕ್ರಿಕೆಟರ್ ನೋಡಿ, ಅವರು ತೃತೀಯ ಸ್ಥಾನ ತುಂಬ ಪ್ರಬಲವಾಗಿರುತ್ತೆ. ತೃತೀಯದಲ್ಲಿ ಯಾವುದೋ ಒಂದು ಉಚ್ಚ ಗ್ರಹ ಇರುವಂಥದ್ದು, ಕುಜ ತುಂಬ ಒಂದು ಬಲವಾಗಿರುವಂಥದ್ದು, ಒಂದು ಕಟ್ಟುಮುಷ್ಟಾದ ದೇಹ, ಒಂದು ವಜ್ರಕಾಯದ ದೇಹ, ಒಂದು ಒಳ್ಳೆಯ ಆರೋಗ್ಯ, ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾರೆ. ನೋಡಿ, ತೃತೀಯ ಸ್ಥಾನ ಬಲವಾಗಿತ್ತು ಅಂದರೆ ತುಂಬ ಕ್ರಿಕೆಟ್ಗಳು ಆಡೋದು, ಔಟ್ಡೋರ್ ಗೇಮ್ಸ್ ಆಡೋಂಥ ಸಾಧ್ಯತೆಗಳು ನಾವು ನೋಡ್ತೀವಿ. ಅದರಿಂದ ತೃತೀಯದಲ್ಲಿ ಗುರು ಬಂದು ಅದು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಯಾವುದೋ ಹಣ ಬರುತ್ತೆ, ಇಷ್ಟು ದಿನ ಏನು ಜೂನ್ ತನಕ ಏನು ಸಂಪಾದನೆ ಮಾಡಿದ್ರೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ಮಾಡೋಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಸೊ ಹಾಗಾಗಿ ವೃಷಭ ರಾಶಿಯವರು ಖಂಡಿತ ಒಂದು ಇನ್ವೆಸ್ಟ್ಮೆಂಟ್ ಆಗ್ಬೋದು. ಅದು ಯಾವುದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದು, ಬಂಡವಾಳ ಹೂಡಿಕೆ ಮಾಡೋವಂಥದ್ದು, ಸ್ವಲ್ಪ ಶ್ರಮ ಬಿತ್ತು ಅಂದರೆ ದೊಡ್ಡ ಮಟ್ಟದಲ್ಲಿ ರಾಜ್ಯೋಗ ಅನುಭವಿಸುವಂಥದ್ದು, ಒಂದು ಅನುಕೂಲ ಆಗುವಂಥದ್ದು. ನೋಡಿ, ಗುರುಬಲ ಮತ್ತು ಶನಿ ಬಲ ಬಂದಾಗ ಏನಾಗುತ್ತಂದರೆ ಅವನ ಜೀವನದಲ್ಲಿ ಬರೋದೇ ಎಲ್ಲ ಅಪರೂಪ, 1, 2 ಸರಿ 3 ಸರಿ, ಅದು ಲಾಭ ಸ್ಥಾನದಲ್ಲಿ ಬರೋದು ತುಂಬ ಅಪರೂಪ ಅಂತ ನೆಟ್ಕೊಳ್ಳಿ. ದ್ವಿತೀಯದಲ್ಲಿ ಗುರು ಬರೋಂಥದ್ದು ಕೂಡ 12 ವರ್ಷಕ್ಕೆ ಅಂತ ಬರೋಂಥದ್ದು. ಆದರೂ ಕೂಡ ಆ ಬಂದಾಗ ಏನಾಗುತ್ತೆ ಅಂದರೆ ಆ ಒಂದು ನೀವು ತೊಗೊಳ್ತೀರ, ಏನು ಸ್ಟೆಪ್ಸ್ ತೊಗೊಳ್ತೀರ, ಒಂದು ನಿರ್ಧಾರಗಳು ತೊಗೊಂಡು ವ್ಯಾಪಾರ ವ್ಯವಹಾರಗಳನ್ನ ನೀವು ಬದಲಾಯಿಸ್ಕೊತೀರಾ, ಒಂದು ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಮಾಡ್ಕೊತೀರಾ, ಅದು ನಿಮ್ಮ ಜೀವನ ಪರ್ಯಂತ ಕಾಪಾಡುತ್ತೆ. ನೋಡಿ, ಯಾವುದೋ ಒಂದು ಕುಜ ಗುರು ಚೆನ್ನಾಗಿರುತ್ತೆ, ಗುರು ಚೆನ್ನಾಗಿದ್ದಾನೆ, ಯಾವುದೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಭೂಮಿ ಮೇಲೆ, ಇವತ್ತು ನೀವು ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ, ಒಂದು 5-10 ವರ್ಷ ಆದಮೇಲೆ ಅದು ನಿಮ್ಗೆ ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು, ಅಥವಾ 10 ಲಕ್ಷ ಆಗಿದ್ದು 1 ಕೋಟಿ ಆಗ್ಬೋದು. ಆ ರೀತಿ ಸೊ ನಾವು ಮಾಡಿದಂಥ ಒಂದು ತಗೊಂಡಂಥ ನಿರ್ಧಾರಗಳೇನಿದೆ ಅದು ಖಂಡಿತ ನಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತದೆ. ಸೊ ಅದೇ ರೀತಿ ಇವಾಗ ನಾವು ನೋಡಿದ್ರೆ, ಆದರೆ ಎಲ್ಲೋ ಒಂದು ಕಡೆ ವೃಷಭ ರಾಶಿಯಲ್ಲಿ ಮುಖ್ಯ ಒಂದು ವಾರ್ನಿಂಗ್ ಅಂತಲೇ ಅಂದ್ಕೊಳ್ಳಿ, ಒಂದು ಎಚ್ಚರಿಕೆ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಚತುರ್ಥದಲ್ಲಿ ಕೇತು ಇದ್ದಾಗ ತಾಯಿ ಆರೋಗ್ಯದ ಬಗ್ಗೆ ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ. ಇರುವಂಥ ಮನೆಯಲ್ಲಿ ಏನಾದರೂ ಒಂದು ದೋಷ, ನಾಗರ ದೋಷ ಏನಾದರೂ ಕಾಟ ಇರುತ್ತೆ, ನಾಗರು ಓಡಾಡ್ತಾ ಇರುತ್ತೆ, ಹಳ್ಳಿಗಳ ಮನೇಲಿ ಕಟ್ಬಿಟ್ಟಿರ್ತಾರೆ ಚೆನ್ನಾಗಿ, ಮನೇಲಿ ಆವು ಬಂದ್ಬಿಟ್ಟಿರುತ್ತೆ, ಏನೋ ಒಂದು ದೋಷಗಳು ಬರುವಂಥದ್ದು, ಅಂಥವ್ರಿಗೆ ಕಾಳಸರ್ಪ ದೋಷ ಇರುತ್ತೆ ನೋಡ್ಕೊಳ್ಳಿ. ಹುಟ್ಟಿದಂಥ ಮಗು ಕಾಳಸರ್ಪ ದೋಷ ಇರುವಂಥದ್ದು ಇದ್ದರೆ ಈ ಥರ ಎಲ್ಲ ಆಗುವಂಥದ್ದು. ಚತುರ್ಥ ಕೇತು ಇತ್ತು ಅಂದರೆ ಮನೆಯಲ್ಲಿ ನಾಗರ ದೋಷ ಇರುವಂಥದ್ದು ಕಾಣುತ್ತೆ. ಮತ್ತು ಎಲ್ಲೊಂದು ಕಡೆ ಮಾಟ ಮಂತ್ರದಕ್ಕೆ ಒಳಗಾಗ್ಬಿಡ್ತೀರಾ. ವೃಷಭರು ನಾನು ಒತ್ತಿ ಹೇಳಿದ್ದೀನಿ, ಪ್ರತಿ ನನ್ನ ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳಿದ್ದೀನಿ. ಚತುರ್ಥ ಭಾವದಲ್ಲಿ ರಾಹುಕೇತುಗಳಿರುತ್ತೆ, ಮಾಟ ಮಂತ್ರ ಮಾಡಿಸೋರಿಗೆ ಅವರು ಸ್ವಲ್ಪ ಮಾಡಿದ್ರು ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ಅನಾನುಕೂಲತೆ ಆಗುವಂಥದ್ದು, ದೊಡ್ಡದಾಗಿ ಒಂದು ಡ್ಯಾಮೇಜ್ ಆಗುವಂಥದ್ದು, ಏನೋ ಒಂದು ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮುಖ್ಯವಾಗಿ ತಾಯಿ ಆರೋಗ್ಯದಲ್ಲಿ ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ. ತಾಯಿ ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ನಾವು ನೋಡಿದ್ದೀವಿ. ಅದರೊಳಗೆ ನಿಮ್ಗೆ ಏನಾದರೂ ಕೇತು ದಶೆನೇ ನಡೀತಾ ಇದೆ, ಕೇತು ಚತುರ್ಥಕ್ಕೆ ಬಂತಂದರೆ ಗಾಡಿ ಆಕ್ಸಿಡೆಂಟ್ ಆಗುತ್ತೆ, ಮುಲಾಜೆ ಎಲ್ಲ 100% ಆಗೇ ಇರುತ್ತೆ. ಬೇಕಂದರೆ ನೀವು ಜಾತಕದಲ್ಲಿ ನೋಡ್ಕೊಳ್ಳಿ. ಚತುರ್ಥ ಭಾವದಲ್ಲಿ ಕೇತು ಇರ್ತೀವಿ ನಿಮ್ಮಿದ್ರಲ್ಲಿ. ಅದರಲ್ಲೂ ಕೂಡ ವಿಶೇಷ ನಿಮಗೆ ಹೇಳ್ತೀನಿ, ಜೂನ್ ತಿಂಗಳು ಮತ್ತು ಆಗಸ್ಟ್ ತಿಂಗಳು, ಜೂನ್ ಜುಲೈ ಆಗಸ್ಟ್ ಈ 3 ತಿಂಗಳು ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಒಂದು
ಜೂನ್ ನಂತರ ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ. ತಾಯಿ ಆರೋಗ್ಯ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು. ಮನೆಯಲ್ಲಿ ಸಾಲ ತೊಗೊಂಡಿರ್ತೀರ, ದುಡ್ಡಿರುತ್ತೆ, ಕಟ್ಟೋಣ ಅನ್ನೋ ಟೈಮಲ್ಲಿ ಕಟ್ಟೋಕ್ಕಾಗಿಲ್ಲ, ಇವಾಗ ಕುತ್ತಿಗೆಗೆ ಬಂದಿರುತ್ತೆ, ಮತ್ತೆ ತುಂಬ ತೊಂದರೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಯಾರ್ಯಾರು ಲೋನ್ ತೊಗೊಂಡಿರ್ತಾರ ಮನೆ ಮೇಲೆ ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ. ಹೆಚ್ಚಿಗೆ ಸಾಲ ಮಾಡಿಬಿಡಿ. ಮನೆ ತೊಗೊಬೇಕಂತ ಆಸೆ ಇರುತ್ತೆ, ಈ ಸಮಯದಲ್ಲಿ ಕೈ ಹಾಕ್ತೀರಾ, ಸಾಲ ಮಾಡ್ಕೊಳ್ಬೇಕಾಗುತ್ತೆ. 1 ಕೋಟಿ ಅಂತ ಹೋಗ್ತೀರಾ, ಅಲ್ಲಿ 2.5 ಕೋಟಿ ಆಗಿರುತ್ತೆ. ಬಿಡಪ್ಪ, ಹಿಂಗೋ ಒಂದು 1 ಲಕ್ಷ, ಅಲ್ಲಿ ಒಂದು 50 ಲಕ್ಷ ಲೀಸ್ ತೊಗೊಳ್ಳೋಣ, ಇನ್ನೊಂದು ಲಕ್ಷ, 1 ಕೋಟಿ ಸಾಲನೇ ಮಾಡಿಬಿಡೋಣ. ಸೊ ಈ ರೀತಿ ಭಾವನೆಗಳು, ಸಾಲಕ್ಕೆ ಸಿಗಾಕೊಳ್ಳೋ ಸಾಧ್ಯತೆಗಳಿರುತ್ತೆ. ಭಾಳ ಎಚ್ಚರಿಕೆಯಿಂದ ವೃಷಭ ರಾಶಿ ಇರೋದು ಮಾಡಿ. ಮುಖ್ಯವಾಗಿ ನೋಡಿ, ವೃಷಭ ರಾಶಿಯವರಿಗೆ ನಾನು ಹೇಳೋದಿಷ್ಟೇ, ಮನೆಯಲ್ಲಿ ಅಷ್ಟದಿಗ್ಬಂಧನ ಸ್ಥಾಪನೆ ಮಾಡ್ಕೊಳ್ಳಿ. ಅದಿದ್ರೇ ನಿಮ್ಗೆ ಅನುಕೂಲ. ಜೊತೆಗೆ ಏನಾಗ್ತಂದರೆ ಗುರುವಿನೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ಶನಿ ಒಂದು ಪ್ರಭಾವ ಮೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಆಲಸ್ಯ ನಿಮ್ಮಲ್ಲಿ, ಇಲ್ಲೊಂದು ಕಡೆ ಏನೋ ಒಂದು ಓವರ್ ಕಾನ್ಫಿಡೆನ್ಸು. ಯಾವ ಸಮಯ ಒಂದು 8 ಗಂಟೆ ಕೊಟ್ಟಿರ್ತಾರೆ, ನೀವು ಹೋಗೋದು 10 ಗಂಟೆ ಆಗೋಗುತ್ತೆ. ಸೊ ಈ ರೀತಿಯೆಲ್ಲ ಸ್ವಲ್ಪ ಗೊಂದಲಗಳಿರುವಂಥ ಸಾಧ್ಯತೆಗಳಿರುತ್ತೆ ನೋಡಿ. ಮುಖ್ಯವಾಗಿ ವೃಷಭ ರಾಶಿಯವರಿಗೆ ನಾನು ಹೇಳೋದು ಅಂತಂದರೆ, ಕೆಟ್ಟ ಚಟಗಳಿಗೆ ಬೀಳಬೇಡಿ. ಯಾವುದೋ ಚಟಗಳಿರುತ್ತೆ, ಕುಡಿಯುವಂಥದ್ದು, ಅದು ಮದ್ಯಪಾನಕ್ಕೆ ಸಂಬಂಧಪಟ್ಟವು, ಧೂಮಪಾನ ಆಗಿರ್ಬೋದು, ಯಾವುದೇ ಒಂದು ಚಟುವಟಿಕೆ ಇದ್ದರೂ ಕೂಡ ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಪ್ರೇರೇಪಣೆ ಆಗುತ್ತೆ. ಇನ್ನೂ ಸ್ವಲ್ಪ ಏನೋ ಹೋಗೋಣ, ಫ್ರೆಂಡ್ಸ್ಗಳು ಮೀಟ್ ಮಾಡೋಣ, ಏನೋ ಕರೀತಾರೆ, ಏನೋ ಮಾಡ್ತಾರೆ, ಖಂಡಿತ ಬೇಡ. ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತದ್ದು. ನಾನು ಆಲ್ರೆಡಿ ನಿಮ್ಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಮನೆಯಲ್ಲಿ ಏನೋ ಒಂಥರ ಮಂಕ್ ಆಗಿರ್ತಾರೆ, ಆಫೀಸಲ್ಲಿ ಏನೋ ಮಾಡಿಸ್ಬಿಟ್ಟಿರ್ತಾರೆ. ಗುರುಳೆ ನನ್ನ ಆಫೀಸ್ಗೆ ಹೋದರೆ ನಾನು ನಿದ್ದೆ ಬರುತ್ತೆ, ಆಫೀಸ್ಗೆ ಹೋದರೆ ಯಾವ ಕೆಲಸನೇ ಆಗಲ್ಲ, ಮನೆಗೆ ಹೋದರೆ ನಿದ್ದೆ ಬರುತ್ತೆ, ಕೆಲಸನೇ ಆಗಲ್ಲ, ಮನೆಗೆ ಹೋದರೆ ಜಗಳ ಆಗುತ್ತೆ, ದೊಡ್ಡ ಗಲಾಟೆಗಳಾಗ್ಬಿಡುತ್ತೆ. ಅಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಏನೋ ಒಂದು ಮಾಟ ಮಾತ್ರ ಪ್ರಯೋಗ ಆಗಿರುತ್ತೆ. ಹೆಂಡತಿ ನಿಮಗೆ ಯಾಕೆ ಬರ್ತಾ ಇರಲ್ಲ, ದುಡ್ಡು ಕಾಸು ಮನೆಯಲ್ಲಿ ನಿಲ್ಲಲ್ಲ, ತಾಯಿ ಮನೆ ಬಿಟ್ಟು ಹೋಗೋ ಸಾಧ್ಯತೆಗಳಿರುತ್ತೆ, ತಂದೆ ತಾಯಿ ಮನೆಗಳು ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಕುಟುಂಬದೊಂದಿಗೆ ಒಂದು ಬಿರುಕು, ನೀವೇ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತೀರ, ಏನಕ್ಕೆ ಅಂತಲೇ ಗೊತ್ತಿರಲ್ಲ. ಯಾಕೆಂದರೆ ರಾಹುಕೇತುಗಳ ಪ್ರಭಾವ ಕೆಟ್ಟಿತ್ತು ಅಂದರೆ ಖಂಡಿತ ನಿಮಗೆ ಮಾಟ ಮಾತ್ರ ಪ್ರಯೋಗ ಒಳಗಾಗ್ತೀರ. ಯಾವುದಾದ್ರು ಒಂದು ಪ್ರಯೋಗಕ್ಕೆ ಗ್ರಹ ಸೇರ್ಕೊಳ್ಳುತ್ತೆ, ಇನ್ನೇನೋ ಒಂದು ಪ್ರಯೋಗ ಸೇರ್ಕೊಳ್ಳುತ್ತೆ. ಗ್ರಹಗಳಲ್ಲಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ 60 ಪ್ರಯೋಗಗಳಿದೆ, ದೊಡ್ಡ ಪ್ರಯೋಗಗಳು. ಅದು ಬಿಟ್ಟು 1000 ಪ್ರಯೋಗಗಳಿದೆ ಸಣ್ಣ ಪುಟ್ಟದ್ದು. ಅದು ಸ್ವಲ್ಪ ಮಾಡಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಯಾಕಂದರೆ ರಾಹುಕೇತು ಚತುರ್ಥದಲ್ಲಿದ್ದರೆ ಹಂಗೇನೆ, ಮನೆಯಲ್ಲಿ ಗೊಂದಲ. ಹೊರಗಡೆ ಚೆನ್ನಾಗಿ ದುಡಿದ್ರೆ, ಫ್ರೆಂಡ್ಸ್ ಹತ್ರ ಇದ್ದರೆ ತುಂಬ ಚೆನ್ನಾಗಿರ್ತಾರೆ, ಮನೆಗೆ ಬಂದರೆ ಕಿರಿಕು, ಏನೋ ಮಕ್ಕನೇ ಚೇಂಜ್ ಆಗಿಬಿಡುತ್ತೆ, ನಿಮ್ಮದು ಫೇಸೇ ಚೇಂಜ್ ಆಗಿಬಿಡುತ್ತೆ. ಮುಖದಲ್ಲಿ ಫ್ರೆಂಡ್ಸ್ ಜೊತೆ ನಗುಮುಖ, ಖುಷಿ, ತೇಜಸ್ಸು, ಮನೆಗೆ ಬಂದರೆ ಫುಲ್ ಡೌನ್ ಆಗಿಬಿಡ್ತೀವಿ. ಏನಾದರೂ ಚಿಕ್ಕ ವಿಚಾರಕ್ಕೆ ಗಲಾಟೆ, ತಾಯಿಯೊಂದಿಗೆ ಗಲಾಟೆ, ಆಸ್ತಿ ವಿಚಾರದ ತೊಂದರೆ, ಏನೋ ಒಂದು ಗೊಂದಲ, ಎಲ್ಲೋ ಒಂದು ಸಣ್ಣದ ಗಾಡಿ ಏಟಾಗೋಯ್ತು, ಮತ್ತು ಅದನ್ನು ರಿಪೇರಿ ಮಾಡೋ ಲಕ್ಷಾಂತರ ರೂಪಾಯಿ ಆಗುವಂಥದ್ದು. ಈ ರೀತಿ ಹಲವಾರು ತೊಂದರೆಗಳನ್ನ ನೋಡಿದ್ದೀವಿ. ಹಾಗಾಗಿ ನೋಡಿ, ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಖಂಡಿತ ಜೂನ್ ತನಕ ರಾಜ್ಯೋಗ ಇದೆ, ಉಪಯೋಗಿಸ್ಕೊಳ್ಳಿ. ನಂತರನೂ ಕೂಡ ಶನಿ ಫಲ ಇರುವಂಥದ್ದು ನೋಡಿ. ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಮಾಡಿ. ಮಹಾಲಕ್ಷ್ಮಿಯ ಮಂತ್ರ, ಮೂಲ ಮಂತ್ರ ಇರುವಂಥದ್ದು ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ನೋಡಿ, ಈ ಮಂತ್ರನ ಪ್ರತಿನಿತ್ಯ ಹೇಳಿ. ಅದು ಯಾವುದಾದ್ರು ಒಂದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಮಂತ್ರನ ಪ್ರತಿನಿತ್ಯ ಪಠನೆ ಮಾಡುವಂಥದ್ದು ಮಾಡಿ. ಅದು ಗಾಯತ್ರಿ ಮಂತ್ರ ಹೇಳುವಂಥದ್ದು ಮಾಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತೇಳಿ ಈ ಮಂತ್ರ ಹೇಳುವಂಥದ್ದು ಮಾಡಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಮತ್ತು ನಿಮ್ಗೆ ಅನುಕೂಲ ಆಯಿತು ಅಂದರೆ ಖಂಡಿತ ಒಂದು ಲಕ್ಷ್ಮೀ ವಿಗ್ರಹಕ್ಕೆ ಜೀವ ಕೊಡುವಂಥದ್ದು ಮಾಡಿ. ನನ್ನ ಹತ್ರ ನಮ್ಗೆ ಹೇಳಿದ್ರೆ ಒಂದು ಲಕ್ಷ್ಮೀ ವಿಗ್ರಹ ಮಾಡ್ಕೊಡ್ತೀನಿ. ದೇವಸ್ಥಾನದಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಷ್ಟೇ ಶಕ್ತಿಯುತವಾಗಿ ಒಂದು ಅರ್ಧ ಅಡಿಯಲ್ಲಿ ಲಕ್ಷ್ಮೀ ವಿಗ್ರಹ ಮಾಡ್ಕೊಡ್ತೀನಿ. ಅದನ್ನು ಮಾಡಿ ಖಂಡಿತ ಅದಕ್ಕೆ ಒಂದು ಜೀವ ಕೊಟ್ಟು ಆ ಒಂದು ವಿಗ್ರಹದೊಳಗಡೆ ಕೆಲವೊಂದು ಪಾದರಸ, ನವರತ್ನಗಳಾಗಲಿ, ಕೆಲವೊಂದು ಇನ್ನೂ ನಮ್ಮ ಒಂದು ಅನುಭವದ ಲೆಕ್ಕಾಚಾರದಲ್ಲಿ ಒಂದು ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೀವಿ ಯಂತ್ರಗಳನ್ನ ಆ ಮಾಡಿಕೊಟ್ಟಾಗ ಏನಾಗುತ್ತಂದರೆ ಆ ದೇವ್ರನ್ನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಎಂಥ ದೋಷ ಹೊಡ್ಕೊಂಡು ಹೋಗುತ್ತೆ. ಜೊತೆಗೆ ನಿಮ್ಗೆ ಏನಾದರೂ ತೊಂದರೆ ಜಾತಕದಲ್ಲಿ ಅನುಕೂಲ ಇತ್ತು ಕೂಡ ಇನ್ನೂ ಅನುಕೂಲಗಳು ಹೆಚ್ಚಾಗುತ್ತೆ. ಸೊ ಆ ತೊಂದರೆಯನ್ನು ಕಟ್ ಮಾಡುತ್ತೆ, ಅನುಕೂಲತೆ ಇನ್ನೂ ದೊಡ್ಡ ಮಟ್ಟದ ರಾಜ್ಯ ಕೊಡುತ್ತೆ. ಖಂಡಿತ ಮಾಡ್ಕೊಳ್ಳಿ. ಮತ್ತು ಲಕ್ಷ್ಮೀ ಅಂಜಲ್ ಅಂತ ಬರುತ್ತೆ, ಅದನ್ನು ಪ್ರತಿನಿತ್ಯ ಹಣೆ ಧರಿಸಿ ಅದನ್ನು ನಾನು ಫೋನ್ ಮಾಡಿ ಖಂಡಿತ ಕೊಡ್ತೀನಿ. ಸ್ವಲ್ಪ ಅದು ಕಾಸ್ಟ್ಲಿ ಇರ್ತದೋ, ಕಸ್ತೂರಿ ಗೋರುಜನ ಲಾಕ್ ಮಾಡೋದು ಸುಮಾರು 28 ಮೂಲಿಕೆ ಆಗ್ತದೆ ಅದಕ್ಕೆ. ಅದು ಮಾಡಿ ಗ್ರಹಣಗಳಲ್ಲಿ ಅದನ್ನು ಪೂಜೆ ಮಾಡಿ ನಿಮ್ಗೆ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ನೀವು ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು. ನಿಮಗೆ ಎಷ್ಟೋ ದೋಷಗಳು ಹೋಗುತ್ತೆ. ಯಾರೊಬ್ರು ನಿಮ್ಗೆ ಏನೋ ಬೈಬೇಕು ಅಂತ ಬರ್ತಾರೆ, ಇದು ನಿಮ್ಮ ಮೇಲೇನೋ ಒಂದು ಮನಸ್ಸನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಗೆ ಬೈಬೇಕು ಅಂತ, ಅಥವಾ ಯಾರೋ ಹಿತಶತ್ರುಗಳು ಇರ್ತಾರೆ ನಿಮ್ಮನ್ನು ಏನಾದರೂ ಮಾಡಿ ಅಡಗಿಸ್ಬೇಕು, ನಿಮ್ಗೆ ಏನಾದರೂ ಒಂದು ತೊಂದರೆ ಕೊಡ್ಬೇಕಂತ ಅವರು ಆ ಒಂದು ಅಂಜನ ನೀವು ಹಣೆಯಲ್ಲಿ ಧರಿಸಿದ್ರೆ ಆ ಅಂಜನದಿಂದ ನಿಮ್ಗೆ ಎಷ್ಟೋ ಒಂದು ಶಕ್ತಿ ಬರುತ್ತೆ. ನಿಮ್ಮ ದೇಹದಲ್ಲಿ ಕೆಲವೊಂದು ಪರಿವರ್ತನೆ ಆದಾಗ ಏನಾಗುತ್ತೆ ಅಂದರೆ ಈ ಕೆಟ್ಟದೆಲ್ಲ ತೊಲಗೋಗುತ್ತೆ. ಅವ್ರು ನಿಮ್ಮನ್ನು ನೋಡ್ತಾ ಇದ್ದಂಗೆ ನಿಮ್ಮ ಒಂದು ಮುಖದಲ್ಲಿ ಆ ಮಂದಹಾಸ ನೋಡ್ತಿದ್ದಂಗೆ ಅವರು ಬಡ ಪಾಪ ಯಾಕೆ ತೊಂದರೆ ಕೊಡಬೇಕು ಅನ್ನೋ ಒಂದು ಮನೆ ಭಾವನೆ ಬರುತ್ತೆ. ಇದು ಖಂಡಿತ ಸತ್ಯ. ಇದಕ್ಕೆ ಒಂದು ಅಂಜನ ಇಟ್ಕೊಳ್ಳಿ, ಮನೇಲಿ ಒಂದು ಚಿಕ್ಕದಾಗಿ ಒಂದು ಸ್ಥಾಪನೆ ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತಿತ್ತು. ಮತ್ತು ಮಹಾಲಕ್ಷ್ಮಿಯ ಮೂಲ ಸ್ಥಾನಕ್ಕೆ ಹೋಗಿ, ಕೊಲ್ಲಾಪುರದ ಮುಂದೆ ಹೋಗಿ, ಅಥವಾ ನಿಮ್ಮ ಊರಲ್ಲಿ ಯಾವುದೋ ಒಂದು ಕೊಲ್ಲಾಪುರ ದೇವಸ್ಥಾನಕ್ಕೆ ಹೋಗಿ, ಕೊಲ್ಲಾಪುರ ಹೋಗೋಕ್ಕಾಗಲಿ ಅಲ್ಲಿಗೆ ಹೋಗಿ ಪ್ರತಿ ಶುಕ್ರವಾರ ಒಂದು 21 ವಾರ ಅಥವಾ ಒಂದು 15 ವಾರ ಬೇಡ, ಅಟ್ಲೀಸ್ಟ್ ಕಮ್ಮಿ ಅಂದರೆ ಒಂದು 6 ವಾರ ಪೂಜೆ ಮಾಡಿ.
ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ದರೆ ಅಥವಾ ಏನಾದರೂ ತೊಂದರೆಗಳಿದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಾಟ್ಸಪ್ಪಲ್ಲಿ ನಿಮಗೆ ಸಮಾಧಾನಕರ ಮಾತುಗಳಿರುತ್ತೆ, ಪರಿಹಾರ ಕೂಡ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.